ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ. ಹಿಂದಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 2ರ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಧ್ಯಾಯ 3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಅಭ್ಯಾಸ 1.3 1. ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ. ಇಲ್ಲಿ ಅವರು ಎ ದಿಂದ ಐವರೆಗೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅಪವರ್ತನಗಳು ಎಂದರೆ ಈ ಎಲ್ಲ ಸಂಖ್ಯೆಗಳು ಯಾವ ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತವೆ ಎಂದು ನೋಡೋಣ. ಈಗ ನಾವು 1ರಿಂದ ಯಾವ ಯಾವ ಸಂಖ್ಯೆಗಳಲ್ಲಿ ಈ ಸಂಖ್ಯೆ ಭಾಗ ಹೋಗುತ್ತದೆ ಎಂದು ನೋಡೋಣ. 1ರ ಮಗ್ಗಿಯಲ್ಲಿ 1 ಗುಣಿಸು 24, 2ರ ಮಗ್ಗಿಯಲ್ಲಿ 2 ಗುಣಿಸು 12 ಅಂದರೆ 12 ಗುಣಿಸು 2 12 2 24, 3ರ ಮಗ್ಗಿಯಲ್ಲಿ ಭಾಗ ಹೋಗುತ್ತದೆ 3 ಗುಣಿಸು 8, 4ರ ಮಗ್ಗಿಯಲ್ಲೂ ಭಾಗ ಹೋಗುತ್ತದೆ 4 ಗುಣಿಸು 6 4 6 24, 5ರ ಮಗ್ಗಿಯಲ್ಲಿ ಹೋಗುವುದಿಲ್ಲ. ನೆಕ್ಸ್ಟ್ 6ನೇ ಮಗ್ಗಿ ಮತ್ತು ಮುಂದಿನ ಎಲ್ಲ ಮಗ್ಗಿಗಳು ಇಲ್ಲೇ ಇವೆ. 6 ಗುಣಿಸು 4 8 ಗುಣಿಸು 3 12 ಗುಣಿಸು 2 24 ಗುಣಿಸು 1. ಈಗ ನಾವು ಅಪವರ್ತನಗಳನ್ನು ಬರೆಯುವಾಗ ಅಪವರ್ತನಗಳು 1 2 3 4 ಮತ್ತು 6 8 12 24 ಬರೆಯೋಣ. 6 8 12 24 ಇವು 24ರ ಅಪವರ್ತನಗಳಾಗಿವೆ. ಬಿ ಪ್ರಶ್ನೆ 15 ಯಾವ ಯಾವ ಮಗ್ಗಿಯಲ್ಲಿ ಬರುತ್ತದೆ ಎಂದು ನೋಡೋಣ. 1ನೇ ಮಗ್ಗಿ 1ರಿಂದ 15 1 ಗುಣಿಸು 5, 2ರ ಮಗ್ಗಿಯಲ್ಲಿ 15 ಬರುವುದಿಲ್ಲ. 3ರ ಮಗ್ಗಿಯಲ್ಲಿ ಬರುತ್ತದೆ 3 ಗುಣಿಸು 5, 4ನೇ ಮಗ್ಗಿಯಲ್ಲಿ ಬರುವುದಿಲ್ಲ. ನೆಕ್ಸ್ಟ್ ಇರುವ ಮಗ್ಗಿ 5, 5ನೇ ಮಗ್ಗಿ ಇಲ್ಲೇ ಇದೆ 5 ಗುಣಿಸು 3 ಮತ್ತು 15 ಗುಣಿಸು 1 ಮತ್ತೆ ಯಾವುದೇ ಮಗ್ಗಿಯಲ್ಲಿ 15 ಬರುವುದಿಲ್ಲ. ಈಗ ಅಪವರ್ತನಗಳು 1 3 5 15. ಸಿ ಪ್ರಶ್ನೆ 21 1ರ ಮಗ್ಗಿಯಲ್ಲಿ 1 ಗುಣಿಸು 21, 2ರ ಮಗ್ಗಿಯಲ್ಲಿ 21 ಬರುವುದಿಲ್ಲ. 3ರ ಮಗ್ಗಿಯಲ್ಲಿ 3 ಗುಣಿಸು 7, ನಂತರ 8ರ ಮಗ್ಗಿಯಲ್ಲಿ ಬರುವುದಿಲ್ಲ. 4ರ ಮಗ್ಗಿಯಲ್ಲಿ ಮತ್ತು 5ರ ಮಗ್ಗಿಯಲ್ಲಿ 6ರ ಮಗ್ಗಿಯಲ್ಲಿ ಬರುವುದಿಲ್ಲ. ನಂತರ ಬರುವ ಮಗ್ಗಿ 7, 7ರ ಮಗ್ಗಿ ಇಲ್ಲೇ ಇದೆ 7 ಗುಣಿಸು 3 ನಂತರ 21 ಗುಣಿಸು 1. ಆದ್ದರಿಂದ ಅಪವರ್ತನಗಳು 1 3 7 21. ಡಿ 27 1ರ ಮಗ್ಗಿಯಲ್ಲಿ 1 ಗುಣಿಸು 27, 2ರ ಮಗ್ಗಿಯಲ್ಲಿ 27 ಬರುವುದಿಲ್ಲ. 3ನೇ ಮಗ್ಗಿ 3 ಗುಣಿಸು 9, 4ನೇ ಮಗ್ಗಿಯಲ್ಲಿ ಬರುವುದಿಲ್ಲ. 5 6 7 8 ಈ ಯಾವುದೇ ಮಗ್ಗಿಯಲ್ಲಿ 27 ಬರುವುದಿಲ್ಲ. ನಂತರ ಬರುವ ಮಗ್ಗಿ 9, 9ನೇ ಮಗ್ಗಿ ಇಲ್ಲಿದೆ 9 ಗುಣಿಸು 3 27, ನಂತರ 27 ಗುಣಿಸು 1 27. ಆದ್ದರಿಂದ ಅಪವರ್ತನಗಳು 1 3 9 27. ಈ ಪ್ರಶ್ನೆ 12 1ರ ಮಗ್ಗಿಯಲ್ಲಿ 1 ಗುಣಿಸು 12, 2ರ ಮಗ್ಗಿಯಲ್ಲಿ 2 ಗುಣಿಸು 6, 3ರ ಮಗ್ಗಿಯಲ್ಲಿ 3 ಗುಣಿಸು 4, 5ರ ಮಗ್ಗಿಯಲ್ಲಿ ಬರುವುದಿಲ್ಲ. ನಂತರ ಬರುವ ಮಗ್ಗಿ 4, 4ನೇ ಮಗ್ಗಿ ಇಲ್ಲೇ ಇದೆ. ಆದ್ದರಿಂದ 4 ಗುಣಿಸು 3 6 ಗುಣಿಸು 2 12 ಗುಣಿಸು 1 ಅಪವರ್ತನಗಳಾಗಿವೆ. ಅಪವರ್ತನಗಳು 1 2 3 4 6 12. ಎಫ್ ಪ್ರಶ್ನೆ 20 1ನೇ ಮಗ್ಗಿಯಿಂದ ನೋಡೋಣ. 1 ಗುಣಿಸು 20, 2ರ ಮಗ್ಗಿಯಲ್ಲಿ 2 ಗುಣಿಸು 10, 3ರ ಮಗ್ಗಿಯಲ್ಲಿ 20 ಬರುವುದಿಲ್ಲ. 4ರ ಮಗ್ಗಿಯಲ್ಲಿ ನೋಡೋಣ 4 ಗುಣಿಸು 5, ನಂತರ ಬರುವ ಮಗ್ಗಿ 5 ಇಲ್ಲೇ ಇದೆ. ಆದ್ದರಿಂದ ನಾವು ಇಲ್ಲಿಗೆ
ಅಪವರ್ತನ ನೋಡುವುದನ್ನು ಬಿಡೋಣ. ಅಪವರ್ತನಗಳು 1 2 4 5 10 20 2 4 5 10 20 ಜಿ 18 18 1 ಗುಣಿಸು 18 2 2ರ ಮಗ್ಗಿಯಲ್ಲಿ 2 ಗುಣಿಸು 9 3ರ ಮಗ್ಗಿಯಲ್ಲಿ 3 ಗುಣಿಸು 6 5ರ ಮಗ್ಗಿಯಲ್ಲಿ 18 ಬರುವುದಿಲ್ಲ. ನಂತರದ ಮಗ್ಗಿ 6 6ನೇ ಮಗ್ಗಿ ಇಲ್ಲೇ ಇದೆ. 6 ಗುಣಿಸು 3 9 ಗುಣಿಸು 2 18 ಗುಣಿಸು 1. ಆದ್ದರಿಂದ ಅಪವರ್ತನಗಳು 1 2 3 6 9 18. ಎಚ್ ಪ್ರಶ್ನೆ 23 1 ಗುಣಿಸು 23 23 ಮತ್ತು ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ. ಆದ್ದರಿಂದ 1 ಮತ್ತು 23 23ರ ಅಪವರ್ತನವಾಗಿದೆ. ಐ 36 1 ಗುಣಿಸು 36 2 ಗುಣಿಸು 18 3 ಗುಣಿಸು 4ರ ಮಗ್ಗಿಯಲ್ಲಿ 4 ಗುಣಿಸು 9 5ರ ಮಗ್ಗಿಯಲ್ಲಿ 36 ಬರುವುದಿಲ್ಲ. 6 ಗುಣಿಸು 6 7ನೇ ಮಗ್ಗಿಯಲ್ಲಿ 36 ಬರುವುದಿಲ್ಲ. 8 8ನೇ ಮಗ್ಗಿಯಲ್ಲಿಯೂ 36 ಬರುವುದಿಲ್ಲ. ನಂತರದ ಮಗ್ಗಿ 9 9ನೇ ಮಗ್ಗಿ ಇಲ್ಲೇ ಇದೆ. ಆದ್ದರಿಂದ ಇಲ್ಲಿಗೆ ಅಪವರ್ತನ ನೋಡುವುದನ್ನು ಬಿಡೋಣ. ಒಂದು 2 3 4 6 12 18 36 2 ಮೊದಲ 5 ಗುಣಕಗಳನ್ನು ಬರೆಯಿರಿ. ಇಲ್ಲಿ ಗುಣಕಗಳು ಎಂದರೆ 5 8 9ರ ಮಗ್ಗಿಯನ್ನು 5ರವರೆಗೆ ಬರೆದರೆ ಆಯಿತು. ಮೊದಲನೇ ಪ್ರಶ್ನೆ ಎ 5 5ರ ಗುಣಕಗಳು 5 10 15 20 25 ಇದು 5ರ ಮಗ್ಗಿಯೇ ಆಗಿದೆ. ಬಿ 8ರ ಗುಣಕಗಳು 8ರ ಮಗ್ಗಿ 16 24 32 40. ಸಿ 9ರ ಗುಣಕಗಳು 9ರ ಮಗ್ಗಿ 9 18 27 45. ಮೂರನೇ ಪ್ರಶ್ನೆ ಕಂಬಸಾಲು 1ರ ಅಂಶಗಳನ್ನು ಕಂಬಸಾಲು 2ರ ಅಂಶಗಳಿಗೆ ಹೊಂದಿಸಿ. ಕಂಬಸಾಲು 1 ಕಂಬಸಾಲು 2. ಮೊದಲನೇ ಪ್ರಶ್ನೆ 35 35 ಇಲ್ಲಿ 7ರ ಗುಣಕವಾಗಿದೆ. 15 15 30ರ ಅಪವರ್ತನವಾಗಿದೆ. 16 8ರ ಗುಣಕ. 20 20ರ ಅಪವರ್ತನ. 25 50ರ ಅಪವರ್ತನವಾಗಿದೆ. ನಾಲ್ಕನೇ ಪ್ರಶ್ನೆ 100ರವರೆಗಿನ 9ರ ಎಲ್ಲ ಗುಣಕಗಳನ್ನು ಬರೆಯಿರಿ. 9ರ ಎಲ್ಲ ಗುಣಕಗಳು ಎಂದರೆ 9ನೇ ಮಗ್ಗಿಯನ್ನು ಬರೆಯೋಣ. 9 18 27 36 45 54 63 72 81 90. 100ರವರೆಗಿನ ಗುಣಕಗಳಾಗಿದ್ದಕ್ಕಾಗಿ 90ಕ್ಕೆ ಮತ್ತೆ 9ನ್ನು ಸೇರಿಸೋಣ. 99. ಈ ಅಂಕಿಗಳು 100ರವರೆಗಿನ 9ರ ಎಲ್ಲ ಗುಣಕಗಳಾಗಿವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 3.1ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 3.2ರ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.